ನೋಡಿ ಗ್ರಾಫ್ಟ್ ಆಗಿರೋ ಪೋರ್ಷನ್ ಇದು. ಇದು ರೂಟ್ ಸ್ಟಾಕಿಂದ ಬರ್ತಕ್ಕಂಥ ಚಿಗುರು. ನೀವು ರೂಟ್ ಸ್ಟಾಕ್ನ ಈ ಚಿಗುರು ತೆಗಿಲಿಲ್ಲ ಅಂದರೆ ಇದ್ರ ಗ್ರೋತ್ ಸ್ಪೀಡ್ ಇರುತ್ತೆ. ನೋಡಿ ಇವಾಗಲೇ ನೋಡಿ ಇದು ಹೆಂಗಿದೆ, ಇದು ಬಿಟ್ಟಾಗ ಇದು ಗ್ರೋತ್ ಜಾಸ್ತಿ ಆಗಿದೆ. ಇದು ಒಂದು ಬಂದಿದೆ, ಇದು ಸ್ಲೋ ಆಗಿಬಿಡುತ್ತೆ. ಯಾವಾಗಲೂ ಈ ರೂಟ್ ಸ್ಟಾಕಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಚಿಗುರನ್ನೆಲ್ಲ ತೆಗಿಬೇಕು. ಅದನ್ನೊಂದು ರೈತರು ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಇದ್ರದ್ದು ಕುಂಠಿತ ಬೆಳವಣಿಗೆ ಆಗುತ್ತೆ, ರೂಟ್ ಸ್ಟಾಕಿನ ಬೆಳವಣಿಗೆ ಸ್ಪೀಡಾಗಿರುತ್ತೆ. ಇದು ನೋಡಿ ಇದು ರೂಟ್ ಸ್ಟಾಕಿಂದ ಬಂದಿರೋ ಚಿಗುರು. ಒಂದು 2-3 ವರ್ಷ ರೈತರು ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಇದು ಮಾಮೂಲಿ ನಮ್ಮ ರೂಟ್ ಸ್ಟಾಕು ಸ್ಪೀಡಾಗಿ ಬೆಳ್ಕೊಂಡು ಇದು ಮರ ಆಗುತ್ತೆ. ಕೆಲವರು ಮಾಡಿದ್ದಾರೆ, ಇದು ಗಿಡ ಚೆನ್ನಾಗಿ ಬೆಳೀತದೆ ಅಂತೇಳಿ ಇದನ್ನು ತೆಗ್ದಿಲ್ಲ, ಇದನ್ನು ಹಂಗೆ ಬಿಟ್ಟಿದ್ದಾರೆ. ದೊಡ್ಡ ಮರ ಆದಮೇಲೆ ಕಾಯಿ ಬಿಡುತ್ತಾ ಇಲ್ಲ ಅಂತ ಕಂಪ್ಲೇಂಟ್. ಆ ಥರ ಆಗಬಾರ್ದು. ನೋಡಿ ಈ ಪೋರ್ಷನ್ ಗೊತ್ತಾಗುತ್ತೆ, ಇಲ್ಲಿಂದ ಯಾವುದೇ ಚಿಗುರು ಬಂದರೂ ತೆಗಿತಾ ಇರಬೇಕು, ಅವಾಗ ಬೆಳವಣಿಗೆ. ನೀವು ಇದು ನೋಡ್ತಾ ಇದ್ದೀರಿ, ಹಾಸ್ ವೆರೈಟಿ. ಈಗ ಏನಾಯಿತು, ಇನ್ನೊಂದು ರೂಟ್ ಸ್ಟಾಕು ಯಾವತ್ತೂ ವಿಗರಸ್ ಇರುತ್ತೆ. ನಾವೇನು ಬಳಸ್ತೀವಿ ಅಂತ ಹೇಳಿದ್ರೆ ರೂಟ್ ಸ್ಟಾಕನ್ನು ವಿಗರಸ್ ಆಗಿರೋಂಥ ಒಂದು ರೂಟ್ ಸ್ಟಾಕನ್ನು ಬಳಸ್ತೀವಿ. ಯಾಕೆಂದರೆ ರೂಟ್ ಸ್ಟಾಕೇ ಇಂಪಾರ್ಟೆಂಟ್ ಸೂಟ್ಗಿಂತ. ಕಾಯಿ ಬಿಡೋಕ್ಕೆ ಶುರುವಾಗೋಕ್ಕೆ ರೂಟ್ ಬೇಕು, ಸೂಟ್ ಬೇಕು. ರೂಟು ವಿಗರಸ್ ಆಗಿರೋಂಥ ರೂಟ್ ಸ್ಟಾಕ್ ಬೇಕು. ಇದು ನೋಡಿ, ಇದು ಸಾಮಾನ್ಯವಾಗಿ 4 ತಿಂಗಳಾಗಿದೆ ಕಟ್ಟಿ, 5 ತಿಂಗಳಾಗಿದೆ. ಇದು ನಾವು ತೆಗಿತಾನೇ ಇದ್ವಿ, ಇದೆಲ್ಲ ಕಣ್ಣು ತಪ್ಪಿಸ್ಕೊಂಡು ಈ ರೂಟ್ ಸ್ಟಾಕ್ ಬಂತು. ಇದೆಷ್ಟು ವಿಗರಸ್ ಇದೆ, ಇದಕ್ಕಿಂತ ಎತ್ತರ ಬೆಳೆದೋಗಿದೆ. ಹಾಗಾಗಿ ನಾವು ಈ ರೂಟ್ ಸ್ಟಾಕನ್ನು ತೆಗಿಬೇಕಾದ್ರೆ ಸಿಕ್ಕೆಚರಲ್ಲೇ ಕಟ್ ಮಾಡಬೇಕು, ಒಂಚೂರು ಗಾಯನೂ ಮಾಡಬಾರ್ದು. ಈ ಥರ ಗಾಯ ಆಯಿತು ನಾವು ತೆಗೆದಾಗ. ಬಟ್ ಇಲ್ಲಿ ಫಂಗಸ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಈ ರೂಟ್ ಸ್ಟಾಕನ್ನು ನಾವು ತೆಗಿಯೋಷ್ಟೊತ್ತಿಗೆ ಇಲ್ಲಿ ಒಂಚೂರು ಬ್ಯಾವಸ್ಟಿನೋ ಸಿವೋಸಿನೋ ಹಚ್ಚಬೇಕಾಗತ್ತೆ. ಆಮೇಲೆ ನೋಡಿ, ಈ ಗಿಡ ಇಷ್ಟು ಎತ್ತರ ಬೆಳೆದಿದೆ, ಇದು ಒಳಗಡೆ ಬೇರಿಂದ ಬಂದಿದೆ ರೂಟ್ ಸ್ಟಾಕ್. ಇದು ನಾವು ಬಳಸಿರೋಂಥದ್ದು ರೂಟ್ ಸ್ಟಾಕ್ ವಿಗರಸ್ ಇರೋದು ಈ ಕಸಿ ಕಟ್ಟಿದ ಗಿಡಕ್ಕಿಂತ ಇನ್ನೂ ಚೆನ್ನಾಗಿದೆ. ಈ ರೂಟ್ ಸ್ಟಾಕ್ ನಾವು ತೆಗಿಬೇಕಾಗತ್ತೆ. ಇದನ್ನು ತೆಗಿಯೋಕ್ಕೆ ಹೋದರೆ ಗಿಡ ಡ್ಯಾಮೇಜ್ ಆಗುತ್ತಾ ಬಂತು ನೋಡಿ. ಇದು ತೆಗೆದೆ ನಾನು, ಇಷ್ಟು ದೊಡ್ಡ ಬೆಳೆದಿದೆ ನೋಡಿ. ಫಸ್ಟ್ ಇದು ದೊಡ್ಡಕ್ಕಿತ್ತು, ಇದೆಲ್ಲ ಕಸಿ ಕಟ್ಟಿ ಗಿಡ ಸಕ್ಸಸ್ ಆದ್ಮೇಲೆ ಬಂದಿರೋಂಥದ್ದು ಇದು. ನೋಡಿ ಇದು ನಟರಾಜ್ ಅಂತೇಳಿ ಚನ್ನಗಿರಿ ಅವರು 180 ಗಿಡ ತಗೊಳ್ತಾ ಇದ್ದಾರೆ. ಚನ್ನಗಿರಿಯಲ್ಲಿ ಓಪನ್ ಪ್ಲೇಸಲ್ಲಿ ಮಾಡ್ತಿದ್ದಾರೆ. ಇದು 1.5 ವರ್ಷದ ಗಿಡ. ಅವರೇ ಚಾಯ್ಸ್ ಮಾಡಿ ನನಗೆ ಮಾರ್ಟಲಿಟಿ ಬೇಡ, ಸ್ವಲ್ಪ ಮೆಚ್ಯೂರ್ಡ್ ಆಗಿರೋ ಪ್ಲ್ಯಾಂಟ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಚ್ಯೂರ್ಡ್ ಆಗಿರೋ ಪ್ಲ್ಯಾಂಟ್ ತೊಗೊಳ್ತಾ ಇದ್ದಾರೆ. ಅವರಿಗೆ ನೋಡಿ ಯಾವ ಥರ ಕ್ವಾಲಿಟಿ ಗಿಡ ಕೊಡ್ತಾ ಇದ್ದೀವಿ ಅಂತೇಳಿ ಅವರು ಯೂಟ್ಯೂಬಲ್ಲೆಲ್ಲ ನೋಡಿದ್ದಾರೆ, ನಮ್ಮ ಫಾರ್ಮಲ್ಲೂ ನೋಡಿದ್ದಾರೆ. ಮೆಕಡೋಮೆ ಹೇಗೆ ಫಾರ್ಮೇಷನ್ ಮಾಡಬೇಕು ಅಂತ ನೋಡಿಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಅದ್ರ ಜೊತೆ ಅಡಿಕೆ ಕೊಡ್ತಾಯಿದ್ದೀವಿ ಅವರಿಗೆ, ಮತ್ತು ಬಟರ್ ಫ್ರೂಟ್ ಕೊಡ್ತಾಯಿದ್ದೀವಿ. ಬಟರ್ ಫ್ರೂಟಲ್ಲಿ ಇಂಡಿಯನ್ ವೆರೈಟಿ ಮತ್ತು ಮೆಕ್ಸಿಕನ್ ಆ್ಯಶ್ ಕೊಡ್ತಾಯಿದ್ದೀವಿ. ಇವಾಗ ಅಡಿಕೆ ಗಿಡ ಕೂಡ ಅವ್ರು ತೊಗೊಳ್ತಾ ಇದ್ದಾರೆ. ಅಡಿಕೆ ಗಿಡ ಕೂಡ 180 ತೊಗೊಳ್ತಾ ಇದ್ದಾರೆ. ಇದು 2 ವರ್ಷದ ಗಿಡ ಸರ್. ನೋಡಿ ಇದು ಅಡಿಕೆ ಗಿಡ 1.5 2 ವರ್ಷದ ಒಳಗಡೆ ಗಿಡ ಹೇಗಿದೆ ನೋಡಿ, ಸ್ಟೆಮ್ ಆಗಿದೆ ನೋಡಿ. ರೈತರು ಹಾಕ್ಬೇಕಾರೆ ಯಾವಾಗಲೂ ಈ ಥರ ಸ್ಟೆಮ್ ಇರೋದು ಸೆಲೆಕ್ಟ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ದೊಡ್ಡ ಬ್ಯಾಗ್ ಹಾಕ್ತಾರೆ, ಸಣ್ಣ ಇರ್ತಾವೆ ಗಿಡ. ನೋಡಿ ಇದು ಹಾಕಿದರೆ ನಿಮಗೆ ಮಾರ್ಟಲಿಟಿ ಕೂಡ ಇರೋಲ್ಲ. ಹೆಂಗಿರುತ್ತೆ ನೋಡಿ, ಇದು ಹಾಕಿಬಿಟ್ರೆ ನಿಮ್ಗೆ ನೆಕ್ಸ್ಟ್ ವರ್ಷ ಇದು ಯಾರೂ ಕಂಡಿಡಿಯಲ್ಲ, ಆ ಥರ ಬೆಳೆದಿರುತ್ತೆ. ಸರ್ ನಿಮ್ಮ ಬಗ್ಗೆ ಒಂದು ಪರಿಚಯ ಹೇಳಿ. ನಾವು ಮೂಲತಃ ಚನ್ನಗಿರಿ ತಾಲೂಕು ಮಂಗನಹಳ್ಳಿ ಗ್ರಾಮ, ಬೆಂಗಳೂರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಚನ್ನಗಿರಿನ ಅಡಿಕೆ ನಾಡು ಅಂತಲೇ ಕರೀತಾರೆ. ಬಟ್ ಈಗ ಅಡಿಕೆ ಬೀಳ್ತಾ ಇರೋದ್ರಿಂದ ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ, ತುಂಬ ಸಕ್ಸಸ್ ಕಂಡಿದ್ದರಿಂದ ವಾಣಿಜ್ಯ ಬೆಳೆ ಅಲ್ವಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಸರ್. ಯಾವುದೇ ತೊಗೊಂಡಿದ್ದೀರಾ ಸರ್ ಈಗ? ಬಟರ್ ಫ್ರೂಟು 3 ವೆರೈಟೀಸ್ ತೊಗೊಂಡಿದ್ದೀವಿ. ಮೆಕಡಮಿ 1, ಅಡಿಕೆ 2, ಚಕ್ಕೆ. ನಿಮ್ಮದು ಎಷ್ಟು ಎಕರೆ ಇದೆ ಸರ್ ಜಮೀನು? ಇದು ಈಗ ಆಗ್ತಾ ಇರೋದು 1 ಎಕರೆಗೆ ಆಗ್ತಾ ಇದ್ದೀವಿ. ಮತ್ತೆ ಯಾವುದಾದ್ರು ಬೆಳೆದಿದ್ದೀರಾ ಸರ್ ನೀವು? ಮುಂಚೆ ಯಾವುದು ಬೆಳೆದಿಲ್ಲ. ಭತ್ತ, ಶೇಂಗಾ, ಕಬ್ಬು ಬೆಳೀತಾ ಇದ್ವಿ. ಅವೆಲ್ಲಕ್ಕಿಂತ ಇದೇ ಬೆಟರ್ ಅಂತ ಡಿಸಿಷನ್ ತೊಗೊಂಡಿದ್ವಿ. ಓಕೆ. ಸೊ ನಿಮಗೆ ನಮ್ಮ ಕೃಷ್ಣಣ್ಣನವರು ತುಂಬ ಮಾಹಿತಿ ಕೊಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ ಎಲ್ಲ? ಅವರು ಮಧ್ಯರಾತ್ರಿ ಫೋನ್ ಮಾಡಿದ್ರು ಎದ್ಬಿಟ್ಟು ಸಜೆಷನ್ ಮಾಡ್ತಾರೆ ಸರ್. ಹಾಂ, ಒಳ್ಳೆ ಹೇಳ್ತಾರೆ. ಹಾಂ, ಯಾವತ್ತು ಕೋಪ ಮಾಡ್ಕೊಳ್ಳಲ್ಲ. ಸಾವಿರಾರು ಫೋನ್ ಬರುತ್ತೆ ಅವ್ರಿಗೆ, ಯಾರು ಫೋನ್ ಮಾಡಿದ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಓಕೆ. ಬೇರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಬೇರೆ ರೈತರಿಗೆ ಈ ಅಡಿಕೆ ಈಗ ಬರ್ತಾ ನಾವು ನೋಡಿದಂಗೆ ಕಡಿಮೆ ಆಗ್ತಿದೆ. ಸಿಕ್ಕಾಪಟ್ಟೆ ಬೆಳೆ ಇರೋದ್ರಿಂದ ಸರ್ ಈಗ ಹಳೇದು ಹೊಸದೆಲ್ಲ ಬಂದರೆ ಮೆಕ್ಕೆಜೋಳಕ್ಕಿಂತನೂ ಲೆವೆಲ್ ಕೆಳಗೆ ಬರ್ಬೋದು. ಸೊ ಅದಕ್ಕೆ ನಾವು ಎಲ್ಲರೂ ಮಾಡಿರೋದು ಬೇಡ, ಡಿಫ್ರೆಂಟಾಗಿ ಮಾಡೋಣ. ನಮ್ಮ ಸರ್ ಎಲ್ಲಿಂದನೋ ತಂದು ಮಾಡಿದ್ದಾರೆ, ನಾವು ಅದರಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೂಟ್ ಸ್ಟಾಕ್ ಅಥವಾ ಬೇರುಕಾಂಡದ ಸಮಸ್ಯೆಗಳ ಬಗ್ಗೆ ನಮ್ಮ ರೈತರಿಗೆ ಉತ್ತಮವಾಗಿ ತಿಳಿಸಿದ್ದೀರಿ. ಕಸಿ ಮಾಡಿದ ಸಸ್ಯಗಳ ಕೆಳಗಿನ ಬೇರುಕಾಂಡದಿಂದ ಹೊರಹೊಮ್ಮುವ ಚಿಗುರುಗಳಿಗೆ ಸಕ್ಕರ್ಗಳೆಂದು ಕರೆಯಲಾಗುತ್ತದೆ.
ರೈತರು ಸಸ್ಯಗಳ ಬುಡವನ್ನು ನಿಯಮಿತವಾಗಿ ಪರೀಕ್ಷಿಸಿ ಗುರುತಿಸಿ ಮತ್ತು ಅದರ ಕೆಳಗೆ ಹೊರಹೊಮ್ಮುವ ಯಾವುದೇ ಚಿಗುರುಗಳನ್ನು ತಕ್ಷಣವೇ ಕತ್ತರಿಸುವುದರಿಂದ ಬೇರುಕಾಂಡದ ಸಮಸ್ಯೆಯನ್ನು ಸರಿಪಡಿಸಬಹುದು ಎಂಬುದನ್ನು ಸರಳವಾಗಿ ನಮಗೆ ತಿಳಿಸಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಉತ್ತಮ ಗುಣಮಟ್ಟದ ಮತ್ತು ವೈವಿಧ್ಯಮಯ ಸಸ್ಯಗಳಿಗಾಗಿ ರೈತರು ಶಿವಮೊಗ್ಗದ ಗಾಜನೂರಿನ ಅಣೆಕಟ್ಟಿನ ಬಳಿ ಇರುವ ಅತಿ ದೊಡ್ಡ ನರ್ಸರಿಗಳಲ್ಲಿ ಒಂದಾದ ವರಶ್ರೀ ನರ್ಸರಿಗೆ ಭೇಟಿ ಕೊಡಬಹುದು. ಇಲ್ಲಿ ಅಗರೂಡ್, ಕೋಕೋ, ಪೇಪರ್, ಜಾಯಿಕಾಯಿ, ಲವಂಗ, ರಬ್ಬರ್, ಸಿಲ್ವರ್, ಟೀಕ್, ಮಾವು, ಪಪ್ಪಾಯ, ಆಂಥೋರಿಯಂ, ಆರ್ಕಿಡ್, ಹಲಸಿನ ಹಣ್ಣು, ಮೆಣಸು, ಅವಕಾಡೋ, ದಾಸವಾಳ ಹಾಗೂ ಇನ್ನು ಅನೇಕ ರೀತಿಯ ಎಕ್ಸೋಟಿಕ್ ಕಸಿ ಮಾಡಿದ ಹಣ್ಣುಗಳು, ಬೋನ್ಸಾಯ್ ಮತ್ತು ಅಲಂಕಾರಿಕ ಸಸ್ಯಗಳು ಲಭ್ಯವಿವೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು. ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ತಪ್ಪದೇ ತಮ್ಮ ರೈತ ಬಾಂಧವರಲ್ಲಿ ಹಂಚಿಕೊಳ್ಳಬೇಕು. ಹಾಗೂ ನಾವು ಇನ್ನು ಮುಂದೆ ಅನೇಕ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ಬರುತ್ತೇವೆ. ಹಾಗಾಗಿ ತಪ್ಪದೇ ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಒತ್ತಬೇಕು. ಇದರಿಂದ ನಮ್ಮ ವಿಡಿಯೋ ನಿಮಗೆ ನೇರವಾಗಿ ತಲುಪುತ್ತದೆ. ಹಾಗೂ ರೈತರು ಕಮೆಂಟ್ ಮಾಡುವುದರ ಮೂಲಕ ಅಥವಾ ಫೋನ್ ಮುಖಾಂತರ ನಿಮ್ಮ ಪ್ರಶ್ನೆ ಅಥವಾ ಸಮಸ್ಯೆಗಳ ಪರಿಹಾರವನ್ನು ಪಡೆಯಬಹುದು.